ಓಂ ಶಾಂತಿ. ಇಂದಿನ ದಿನಾಂಕ 28/10/2024. ಬಾಪ್ತಾದ ಪ್ರಾರ್ಥಮುರುಳಿ ಮಧುಬನ. ಮಧುರ ಮಕ್ಕಳೇ, ಸದ್ಗುರುವಿನ ಮೊಟ್ಟ ಮೊದಲ ಶ್ರೀಮತವಾಗಿದೆ, ದೇಹಿ ಅಭಿಮಾನಿಯಾಗಿ ದೇಹದ ಅಭಿಮಾನವನ್ನು ಬಿಟ್ಟುಬಿಡಿ. ಪ್ರಶ್ನೆ: ಈ ಸಮಯದಲ್ಲಿ ನೀವು ಮಕ್ಕಳು ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಏಕೆಂದರೆ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ನಿಮಗೆ ತಿಳಿದಿದೆ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆಯೋ ಅದು ವಿನಾಶವಾಗಲಿದೆ. ಈಗ ನಿಮಗೆ ಏನೂ ಬೇಕಿಲ್ಲ, ಪೂರ್ಣ ಭಿಕಾರಿಗಳಾಗಬೇಕಾಗಿದೆ, ಅರ್ಥಾತ್ ಎಲ್ಲವನ್ನೂ ಬುದ್ಧಿಯಿಂದ ಮರೆಯಬೇಕಾಗಿದೆ. ಒಂದು ವೇಳೆ ಇಂತಹ ಯಾವುದಾದರೂ ಅಮೂಲ್ಯ ವಸ್ತುವನ್ನು ಧರಿಸುತ್ತೀರೆಂದರೆ ಅದು ತಮ್ಮನ್ನು ಸೆಳೆಯುತ್ತದೆ. ಮತ್ತೆ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಇರುತ್ತೀರಿ. ಇದರಲ್ಲಿಯೇ ಪರಿಶ್ರಮವಿದೆ. ಯಾವಾಗ ಪರಿಶ್ರಮಪಟ್ಟು ಆತ್ಮ ಅಭಿಮಾನಿಗಳಾಗುತ್ತೀರೋ ಆಗ ವಿಶ್ವದ ರಾಜ್ಯಭಾಗ್ಯವು ಸಿಗುವುದು. ಓಂ ಶಾಂತಿ. 15 ನಿಮಿಷ ಅಥವಾ ಅರ್ಧ ಗಂಟೆಯ ಸಮಯ ಮಕ್ಕಳು ಕುಳಿತಿದ್ದೀರಿ. ತಂದೆಯೂ ಸಹ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು 15 ನಿಮಿಷಗಳ ಕಾಲ ಕುಳ್ಳರಿಸುತ್ತಾರೆ. ಈ ಶಿಕ್ಷಣವು ಒಂದೇ ಬಾರಿ ಸಿಗುತ್ತದೆ, ಇಡೀ ಕಲ್ಪದಲ್ಲಿ ಮತ್ತೆಂದೂ ಸಿಗುವುದಿಲ್ಲ. ಸತ್ಯಯುಗದಲ್ಲಿ ಈ ರೀತಿ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ. ಇದನ್ನು ಒಬ್ಬರೇ ಸದ್ಗುರು ತಂದೆಯು ತಿಳಿಸುತ್ತಾರೆ. ಅವರಿಗಾಗಿಯೇ ಒಬ್ಬ ಸದ್ಗುರುವು ಮೇಲೆತ್ತುತ್ತಾರೆ ಎಂದು ಹೇಳಲಾಗುತ್ತದೆ. ಉಳಿದವರೆಲ್ಲರೂ ಮುಳುಗಿಸುತ್ತಾರೆ. ಇಲ್ಲಿ ತಂದೆಯು ನಿಮ್ಮನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ. ತಾವೂ ಸಹ ದೇಹಿಯಾಗಿದ್ದಾರಲ್ಲವೇ? ನಿಮಗೆ ತಿಳಿಸುವುದಕ್ಕಾಗಿ ಹೇಳುತ್ತಾರೆ, ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ಅಂದ ಮೇಲೆ ಅವರೇನು ಮಕ್ಕಳ ರೀತಿಯಲ್ಲಿ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿಲ್ಲ. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸಂಬಂಧಪಟ್ಟವರಿದ್ದಾರೆಯೋ ಅವರೇ ತಂದೆಯನ್ನು ನೆನಪು ಮಾಡುತ್ತಾರೆ. ಸಂಬಂಧಿಗಳಂತೂ ಅನೇಕರಿರುತ್ತಾರಲ್ಲವೇ? ನಂಬರ್ ವಾರ್ ಪುರುಷಾರ್ಥದನುಸಾರ ಇದು ತಿಳಿದುಕೊಳ್ಳುವ ಮತ್ತು ತಿಳಿಸುವಂಥದ್ದಾಗಿದೆ. ಪರಮಪಿತ ಪರಮಾತ್ಮನು ನಿಮ್ಮೆಲ್ಲರ ತಂದೆಯೂ ಆಗಿದ್ದಾರೆ ಮತ್ತು ಜ್ಞಾನಪೂರ್ಣರೂ ಆಗಿದ್ದಾರೆ. ಆತ್ಮದಲ್ಲಿಯೇ ಜ್ಞಾನವಿರುತ್ತದೆ ಎಲ್ಲವೇ? ನಿಮ್ಮ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ತಂದೆಯಲ್ಲಂತೂ ಮೊದಲಿನಿಂದಲೇ ಜ್ಞಾನದ ಸಂಸ್ಕಾರವಿದೆ. ಅವರು ತಂದೆಯಾಗಿದ್ದಾರೆ ಎಂಬುದನ್ನಂತೂ ಎಲ್ಲರೂ ಒಪ್ಪುತ್ತಾರೆ. ಎರಡನೆಯದಾಗಿ ಅಲ್ಲಿರುವ ವಿಶೇಷತೆ ಏನೆಂದರೆ ಯಥಾರ್ಥವಾದ ಜ್ಞಾನವಿದೆ. ಬೀಜರೂಪನಾಗಿದ್ದಾರೆ. ಹೇಗೆ ತಂದೆಯು ನಿಮಗೆ ತಿಳಿಸುತ್ತಾರೆಯೋ ಹಾಗೆಯೇ ನೀವು ಸಹ ಅನ್ಯರಿಗೆ ತಿಳಿಸಬೇಕಾಗಿದೆ. ತಂದೆಯು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಮತ್ತು ಸತ್ಯ ಚೈತನ್ಯನಾಗಿದ್ದಾರೆ, ಜ್ಞಾನಸಾಗರನಾಗಿದ್ದಾರೆ. ಅವರಲ್ಲಿ ಇಡೀ ಮಾನವ ವಂಶವೃಕ್ಷದ ಜ್ಞಾನವಿದೆ. ಮತ್ಯಾರಿಗೂ ಈ ವೃಕ್ಷದ ಜ್ಞಾನವಿರುವುದಿಲ್ಲ. ಮಾನವ ವಂಶವೃಕ್ಷದ ಬೀಜವು ತಂದೆಯಾಗಿದ್ದಾರೆ. ಅವರಿಗೆ ಪರಮಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ. ಹೇಗೆ ಮಾವಿನ ಮರವಿದ್ದರೆ ಬೀಜಕ್ಕೆ ಆ ಮಾವಿನ ಮರದ ರಚಯಿತನೆಂದು ಹೇಳುತ್ತಾರೆ. ಬೀಜವು ಅದಕ್ಕೆ ತಂದೆಯಾಯಿತು. ಆದರೆ ಅದು ಜಡ ಬೀಜವಾಗಿದೆ. ಒಂದು ವೇಳೆ ಅದು ಚೈತನ್ಯವಾಗಿದ್ದರೆ ನನ್ನಿಂದ ಇಡೀ ವೃಕ್ಷವು ಹೇಗೆ ಹೊರ ಹೊಮ್ಮುತ್ತದೆ ಎಂದು ತಿಳಿದಿರುತ್ತಿತ್ತಲ್ಲವೇ? ಆದರೆ ಅದು ಜಡವಾಗಿದೆ. ಅದರ ಬೀಜವನ್ನು ನೆಲದಲ್ಲಿ ಬಿತ್ತಬೇಕಾಗುತ್ತದೆ. ಇಲ್ಲಂತೂ ಇವರು ಶಿವಬಾಬಾ ಚೈತನ್ಯ ಬೀಜರೂಪನಾಗಿದ್ದಾರೆ. ತಂದೆಯು ಮೇಲಿರುತ್ತಾರೆ. ನೀವು ಸಹ ಮಾಸ್ಟರ್ ಬೀಜರೂಪರಾಗುತ್ತೀರಿ. ತಂದೆಯಿಂದ ನಿಮಗೆ ಜ್ಞಾನವೂ ಸಿಗುತ್ತದೆ. ಅವರು ಸರ್ವಶ್ರೇಷ್ಠನಾಗಿದ್ದಾರೆ. ಅವರಿಂದ ನೀವು ಶ್ರೇಷ್ಠ ಪದವಿಯನ್ನೇ ಪಡೆಯುತ್ತೀರಿ. ಸ್ವರ್ಗದಲ್ಲಿಯೂ ಶ್ರೇಷ್ಠ ಪದವಿಯೂ ಬೇಕಲ್ಲವೇ? ಅದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜ್ಯವಿರುತ್ತದೆ. ರಾಜಧಾನಿಯಲ್ಲಿ ರಾಜ, ರಾಣಿ, ಪ್ರಜೆ, ಬಡವರು, ಸಾಹುಕಾರರು ಮೊದಲಾದವರೆಲ್ಲರೂ ಹೇಗೆ ಆಗಿರಬಹುದು?
ಈಗ ನಿಮಗೆ ತಿಳಿದಿದೆ ಆದಿ ಸನಾತನ ದೇವಿ ದೇವತಾ ಧರ್ಮವು ಹೇಗೆ ಸ್ಥಾಪನೆಯಾಗುತ್ತಿದೆ, ಯಾರು ಸ್ಥಾಪನೆ ಮಾಡುತ್ತಾರೆ, ಭಗವಂತ ಮತ್ತೆ ತಂದೆಯು ಮಕ್ಕಳೇ, ಏನೆಲ್ಲವೂ ಆಗುತ್ತಿದೆಯೋ ಎಲ್ಲವೂ ನಾಟಕದ ಯೋಜನೆಯ ಅನುಸಾರವೇ ಆಗುತ್ತಿದೆ. ಎಲ್ಲರೂ ನಾಟಕದಲ್ಲಿ ವಶವಾಗಿದ್ದಾರೆ. ತಂದೆಯೂ ಸಹ ಹೇಳುತ್ತಾರೆ, ನಾನೂ ಸಹ ನಾಟಕದಲ್ಲಿ ವಶವಾಗಿದ್ದೇನೆ. ನನಗೂ ಪಾತ್ರವೂ ಸಿಕ್ಕಿದೆ, ಅದೇ ಪಾತ್ರವನ್ನಭಿನಯಿಸುತ್ತೇನೆ. ತಂದೆಯು ಪರಮ ಆತ್ಮನಾಗಿದ್ದಾರೆ. ಅವರಿಗೆ ಸುಪ್ರೀಂ ಫಾದರ್ ಎಂದು ಹೇಳಲಾಗುತ್ತದೆ. ಮತ್ತೆಲ್ಲರಿಗೂ ಸಹೋದರರೆಂದು ಹೇಳಲಾಗುತ್ತದೆ. ತಂದೆಯ ವಿನಃ ಮತ್ಯಾರಿಗೂ ತಂದೆ, ಶಿಕ್ಷಕ, ಗುರುವೆಂದು ಹೇಳಲಾಗುವುದಿಲ್ಲ. ಅಂದ ಮೇಲೆ ಇವರು ಪಾರಲೌಕಿಕ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಈ ಮಾತುಗಳನ್ನು ಮರೆಯಬಾರದು. ಆದರೆ ಮಕ್ಕಳು ಮರೆತು ಹೋಗುತ್ತೀರಿ, ಏಕೆಂದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಪ್ರತಿಯೊಬ್ಬರೂ ಹೇಗೆ ಪುರುಷಾರ್ಥ ಮಾಡುತ್ತಾರೆ, ಇವರು ತಂದೆಯನ್ನು ನೆನಪು ಮಾಡುತ್ತಾರೆಯೋ ಅಥವಾ ಇಲ್ಲವೇ, ದೇಹಿ ಅಭಿಮಾನಿಯಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ಸ್ಥೂಲದಲ್ಲಿ ಕಂಡುಬರುತ್ತದೆ. ಇವರು ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ ಎಂದು ಅವರ ಚಲನೆಯಿಂದ ತಿಳಿದುಕೊಳ್ಳಲಾಗುತ್ತದೆ. ತಂದೆಯು ನೀವು ಈ ರೀತಿ ಇದ್ದೀರೆಂದು ಯಾರಿಗೂ ನೇರವಾಗಿ ಹೇಳುವುದಿಲ್ಲ, ಏಕೆಂದರೆ ತಂದೆಯು ಹೀಗೇಕೆ ಹೇಳಿದರು, ಎಲ್ಲರೂ ಏನು ತಿಳಿದುಕೊಳ್ಳುವರೋ ಎಂದು ಆಘಾತವಾಗಬಾರದೆಂದು ತಂದೆಯು ನೇರವಾಗಿ ತಿಳಿಸುವುದಿಲ್ಲ. ಇಂತಿಂಥವರು ಯಾವ ರೀತಿ ಸರ್ವೀಸ್ ಮಾಡುತ್ತಾರೆಂದು ತಂದೆಯು ತಿಳಿಸಬಲ್ಲರು. ಎಲ್ಲವೂ ಸರ್ವೀಸಿನ ಮೇಲೆ ಆಧಾರಿತವಾಗಿದೆ. ತಂದೆಯೂ ಸಹ ಬಂದು ಸರ್ವೀಸ್ ಮಾಡುತ್ತಾರಲ್ಲವೇ. ಮಕ್ಕಳೇ, ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಈ ನೆನಪಿನ ವಿಷಯವೇ ಕಷ್ಟವಾಗಿದೆ. ತಂದೆಯು ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ಅದರಲ್ಲಿ ಜ್ಞಾನವು ಬಹಳ ಸರಳವಾಗಿದೆ, ಆದರೆ ಯೋಗದ ವಿಷಯವೇ ಕಷ್ಟವಾಗಿದೆ. ಆದ್ದರಿಂದ ನೆನಪಿನಲ್ಲಿಯೇ ಅನುತ್ತೀರ್ಣರಾಗುತ್ತಾರೆ. ದೇಹಾಭಿಮಾನವು ಬಂದು ಬಿಡುತ್ತದೆ. ಆಗ ಇದು ಬೇಕು, ಆ ಒಳ್ಳೆಯ ವಸ್ತು ಬೇಕು ಎಂಬ ವಿಚಾರಗಳು ಬರುತ್ತವೆ. ತಂದೆಯು ತಿಳಿಸುತ್ತಾರೆ, ಇಲ್ಲಂತೂ ನೀವು ವನವಾಸದಲ್ಲಿದ್ದೀರಲ್ಲವೇ, ನೀವೀಗ ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದೆ. ಅಂದ ಮೇಲೆ ಅಂತಹ ಯಾವುದೇ ಮತ್ತೆ ಮತ್ತೆ ಗಮನ ಸೆಳೆಯುವಂತಹ ವಸ್ತುವನ್ನು ಧರಿಸಬಾರದು, ಏಕೆಂದರೆ ನೀವು ವನವಾಸದಲ್ಲಿದ್ದೀರಲ್ಲವೇ. ಒಂದು ವೇಳೆ ಇಂತಹ ಯಾವುದಾದರೂ ಪ್ರಾಪಂಚಿಕ ವಸ್ತುಗಳಿದ್ದರೆ ಅದು ಮತ್ತೆ ಮತ್ತೆ ಸೆಳೆಯುತ್ತದೆ, ಶರೀರವೂ ಸೆಳೆಯುತ್ತದೆ, ಪದೇ ಪದೇ ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ. ಆದ್ದರಿಂದ ಇದರಲ್ಲಿಯೇ ಪರಿಶ್ರಮವಿದೆ. ಪರಿಶ್ರಮವಿಲ್ಲದೆ ವಿಶ್ವದ ರಾಜ್ಯ ಭಾಗ್ಯವು ಸಿಗಲು ಸಾಧ್ಯವಿಲ್ಲ. ಪರಿಶ್ರಮವನ್ನೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಕಲ್ಪ ಕಲ್ಪವೂ ಮಾಡುತ್ತಾ ಬಂದಿದ್ದೀರಿ ಮತ್ತು ಮಾಡುತ್ತಲೇ ಇರುತ್ತೀರಿ. ಫಲಿತಾಂಶವು ಪ್ರತ್ಯಕ್ಷವಾಗುತ್ತಾ ಹೋಗುತ್ತದೆ. ಶಾಲೆಯಲ್ಲಿಯೂ ಸಹ ನಂಬರ್ ವಾರ್ ಆಗಿ ವರ್ಗಾಯಿತರಾಗುತ್ತಾರೆ. ಇಂಥವರು ಬಹಳ ಚೆನ್ನಾಗಿ ಪರಿಶ್ರಮ ಪಟ್ಟರು. ಇವರಿಗೆ ಓದುವ ಉಮಂಗವಿದೆ ಎಂಬುದನ್ನು ಶಿಕ್ಷಕರೂ ಸಹ ತಿಳಿಯುತ್ತಾರೆ. ಅವರನ್ನು ನೋಡಿದಾಗ ಆ ಅನುಭವವಾಗುತ್ತದೆ. ಆ ಸ್ಥೂಲ ವಿದ್ಯೆಯಲ್ಲಂತೂ 1ನೇ ತರಗತಿಯಿಂದ ವರ್ಗಾವಣೆಯಾಗಿ 2ನೇ ಮತ್ತು 3ನೆಯ ತರಗತಿಯಲ್ಲಿ ಬರುತ್ತಾ ಹೋಗುತ್ತಾರೆ. ಆದರೆ ಇಲ್ಲಂತೂ ಒಂದೇ ಬಾರಿ ಓದಬೇಕಾಗಿದೆ. ಮುಂದೆ ಹೋದಂತೆ ಎಷ್ಟು ಸಮೀಪವಾಗುತ್ತಾ ಹೋಗುತ್ತೀರೋ ಅಷ್ಟು ಎಲ್ಲವೂ ಅರ್ಥವಾಗುತ್ತಾ ಹೋಗುತ್ತದೆ. ಅಂದ ಮೇಲೆ ಬಹಳ ಪರಿಶ್ರಮ ಪಡಬೇಕಾಗಿದೆ. ಆಗ ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದಂತೂ ತಿಳಿದಿದೆ. ಕೆಲವರು ರಾಜ ರಾಣಿಯಾಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ. ಪ್ರಜೆಗಳೂ ಸಹ ಬಹಳಷ್ಟು ಸಂಖ್ಯೆಯಲ್ಲಿ ಆಗುತ್ತಾರೆ. ಅವರವರ ಭವಿಷ್ಯದ ಪದವಿಯು ಅವರ ಚಲನೆಯಿಂದಲೇ ತಿಳಿದು ಬರುತ್ತದೆ. ಇವರು ದೇಹಾಭಿಮಾನದಲ್ಲಿ ಎಷ್ಟಿರುತ್ತಾರೆ, ತಂದೆಯೊಂದಿಗೆ ಇವರ ಪ್ರೀತಿಯು ಎಷ್ಟಿದೆ ಎಂಬುದನ್ನು ತಿಳಿಯಬಹುದಾಗಿದೆ. ತಂದೆಯ ಜೊತೆಯೇ ಪ್ರೀತಿ ಇರಬೇಕು, ಸಹೋದರರ ಜೊತೆಯಲ್ಲ. ಸಹೋದರರ ಪ್ರೀತಿಯಿಂದ ಏನೂ
ಸಿಗುವುದಿಲ್ಲ. ಎಲ್ಲರಿಗೆ ಆಸ್ತಿಯು ಒಬ್ಬ ತಂದೆಯಿಂದಲೇ ಸಿಗಬೇಕಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ, ಅದರಿಂದ ನಿಮ್ಮ ಪಾಪಗಳು ನಾಶವಾಗುತ್ತದೆ. ಮೂಲ ಮಾತೆ ಇದಾಗಿದೆ. ಈ ನೆನಪಿನಿಂದಲೇ ಶಕ್ತಿಯು ಬರುತ್ತದೆ. ದಿನ ಪ್ರತಿದಿನ ಬ್ಯಾಟರಿಯು ತುಂಬುತ್ತಾ ಹೋಗುತ್ತದೆ, ಏಕೆಂದರೆ ಜ್ಞಾನದ ಧಾರಣೆಯಾಗುತ್ತದೆ. ಎಲ್ಲವೇ ಬಾಣವು ನಾಟುತ್ತಾ ಹೋಗುತ್ತದೆ. ದಿನ ಪ್ರತಿದಿನ ನಂಬರ್ವಾರ್ ಪುರುಷಾರ್ಥದನುಸಾರ ನಿಮ್ಮ ಉನ್ನತಿಯಾಗುತ್ತಾ ಹೋಗುತ್ತದೆ. ಇವರೊಬ್ಬರೇ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ದೇಹಿ ಅಭಿಮಾನಿಗಳಾಗುವ ಶಿಕ್ಷಣವನ್ನು ಕೊಡುತ್ತಾರೆ. ಮತ್ಯಾರೂ ಈ ಶಿಕ್ಷಣವನ್ನು ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಉಳಿದವರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಆತ್ಮ ಅಭಿಮಾನಿಯಾಗುವ ಜ್ಞಾನವು ಯಾರಿಗೂ ಸಿಗುವುದಿಲ್ಲ. ಮನುಷ್ಯರು ತಂದೆ, ಶಿಕ್ಷಕ, ಗುರುವಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನಭಿನಯಿಸುತ್ತಿದ್ದಾರೆ. ನೀವು ಸಾಕ್ಷಿಯಾಗಿ ನೋಡುತ್ತಿದ್ದೀರಿ. ಇಡೀ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ, ಪಾತ್ರವನ್ನು ಮಾಡಬೇಕಾಗಿದೆ. ತಂದೆಯು ರಚಯಿತ, ನಿರ್ದೇಶಕ ಮತ್ತು ಪಾತ್ರಧಾರಿಯಾಗಿದ್ದಾರೆ. ಶಿವ ತಂದೆಯು ಬಂದು ಪಾತ್ರವನ್ನಭಿನಯಿಸುತ್ತಾರೆ. ಎಲ್ಲರ ತಂದೆಯಾಗಿದ್ದಾರಲ್ಲವೇ? ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಎಲ್ಲರಿಗೂ ಆಸ್ತಿಯನ್ನು ಕೊಡುತ್ತಾರೆ. ಒಬ್ಬರೇ ತಂದೆಯಾಗಿದ್ದಾರೆ. ಮತ್ತೆಲ್ಲ ಆತ್ಮರು ಸಹೋದರರಾಗಿದ್ದಾರೆ. ಆಸ್ತಿಯು ಒಬ್ಬ ತಂದೆಯಿಂದಲೇ ಸಿಗುತ್ತದೆ. ಈ ಪ್ರಪಂಚದ ಯಾವುದೇ ವಸ್ತುವು ಬುದ್ಧಿಯಲ್ಲಿ ನೆನಪು ಬರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಏನೆಲ್ಲವನ್ನೂ ನೋಡುತ್ತಿದ್ದೀರೋ ಇದೆಲ್ಲವೂ ವಿನಾಶವಾಗಲಿದೆ. ಈಗಂತೂ ನೀವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಸನ್ಯಾಸಿಗಳು ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ, ಆದರೆ ಮನೆಯನ್ನು ನೆನಪು ಮಾಡುತ್ತಾರೆ ಎಂದರ್ಥ. ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ. ಇದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ. ಮನುಷ್ಯರು ಮುಕ್ತಿ, ಜೀವನ್ಮುಕ್ತಿಗೆ ಏನೆಲ್ಲವನ್ನು ಹೇಳುತ್ತಾರೆಯೋ ಅದೆಲ್ಲವೂ ತಪ್ಪಾಗಿದೆ. ಯಾವುದೆಲ್ಲ ಯುಕ್ತಿಗಳನ್ನು ರಚಿಸುತ್ತಾರೆಯೋ ಎಲ್ಲವೂ ತಪ್ಪಾಗಿದೆ. ಸರಿಯಾದ ಮಾರ್ಗವನ್ನಂತೂ ತಂದೆಯೊಬ್ಬರೇ ತಿಳಿಸುತ್ತಾರೆ. ನಾಟಕದ ಯೋಜನೆಯ ಅನುಸಾರ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆಂದು ತಿಳಿಸುತ್ತಾರೆ. ಬಾಬಾ ನಮ್ಮ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಾವೇ ತಮ್ಮ ಬಾಯನ್ನು ಬಿಡಿಸಿ ಕೃಪೆ ತೋರಿ ಎಂದು ಹೇಳುತ್ತಾರೆ. ಇದಕ್ಕೆ ತಂದೆಯೂ ತಿಳಿಸುತ್ತಾರೆ. ಇದರಲ್ಲಿ ತಂದೆಯು ಏನನ್ನೂ ಮಾಡುವ ಮಾತೇ ಇಲ್ಲ. ಮುಖ್ಯ ಮಾತೇನೆಂದರೆ ನೀವು ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. ತಂದೆಯಿಂದಲೇ ಸರಿಯಾದ ಮಾರ್ಗವು ಸಿಗುತ್ತದೆ. ಉಳಿದೆಲ್ಲ ಮನುಷ್ಯರದ್ದು ಸರಿಯಾದ ಮಾರ್ಗವು ಸಿಗುವುದಿಲ್ಲ, ಏಕೆಂದರೆ ಎಲ್ಲರಲ್ಲಿಯೂ ಪಂಚವಿಕಾರಗಳಿದೆಯಲ್ಲವೇ? ಕೆಳಗಿಳಿಯುತ್ತಾ ಇಳಿಯುತ್ತಾ ತಪ್ಪು ಮಾರ್ಗದಂತೆ ನಡೆಯುತ್ತಾ ಹೋಗುತ್ತಾರೆ. ರಿದ್ದಿ ಸಿದ್ಧಿ ಮತ್ತು ಇನ್ನೇನನ್ನೋ ಮಾಡುತ್ತಿರುತ್ತಾರೆ. ಅದರಲ್ಲಿ ಸುಖವಿಲ್ಲ. ನಿಮಗೆ ತಿಳಿದಿದೆ, ಇದೆಲ್ಲವೂ ಅಲ್ಪಕಾಲದ ಸುಖವಿದೆ. ಇದಕ್ಕೆ ಕಾಗವಿಷ್ಟ ಸಮಾನ ಸುಖವೆಂದು ಹೇಳಲಾಗುತ್ತದೆ. ಏಣಿಯ ಚಿತ್ರದಲ್ಲಿ ನೀವು ಬಹಳ ಚೆನ್ನಾಗಿ ತಿಳಿಸಬಹುದು ಮತ್ತು ಕಲ್ಪವೃಕ್ಷದ ಚಿತ್ರದಲ್ಲಿಯೂ ತಿಳಿಸಬಹುದಾಗಿದೆ. ನಿಮ್ಮ ಧರ್ಮ ಸ್ಥಾಪನೆ ಮಾಡುವವರು ಇಂತಿಂತಹ ಸಮಯದಲ್ಲಿ ಬರುತ್ತಾರೆ, ಕ್ರಿಸ್ತನು ಇಂತಹ ಸಮಯದಲ್ಲಿ ಬರುತ್ತಾರೆಂದು ನೀವು ಯಾವುದೇ ಧರ್ಮದವರಿಗಾದರೂ ತೋರಿಸಬಹುದು. ಯಾರು ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆಯೋ ಅವರಿಗೆ ಈ ಧರ್ಮವೇ ಸತ್ಯವಾದುದೆಂದು ಎನಿಸುತ್ತದೆ. ಆಗ ಅಲ್ಲಿಂದ ಬಂದು ಬಿಡುತ್ತಾರೆ. ಇನ್ನು ಕೆಲವರಿಗೆ ಪ್ರಿಯವೆನಿಸುವುದಿಲ್ಲ ಅಂದ ಮೇಲೆ ಅವರು ಪುರುಷಾರ್ಥವನ್ನು ಹೇಗೆ ಮಾಡುತ್ತಾರೆ? ಮನುಷ್ಯರು ಮನುಷ್ಯರನ್ನು ನೇಣುಗಂಬಕ್ಕೇರಿಸುತ್ತಾರೆ. ನೀವಂತೂ ಒಬ್ಬ ತಂದೆಯ ನೆನಪಿನಲ್ಲಿಯೇ ಇರಬೇಕಾಗಿದೆ. ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದು ಬಹಳ ಮಧುರವಾದ ನೇಣುಗಂಬವಾಗಿದೆ, ಏಕೆಂದರೆ ಆತ್ಮದ ಬುದ್ಧಿಯೋಗವು ತಂದೆಯ ಕಡೆಯೇ ಇರುತ್ತದೆ. ತಂದೆಯನ್ನು ನೆನಪು ಮಾಡಿ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ. ಇದು ನೆನಪಿನ ನೇಣುಗಂಬವಾಗಿದೆ.
ತಂದೆಯಂತೂ ಮೇಲಿರುತ್ತಾರಲ್ಲವೇ? ನಿಮಗೆ ತಿಳಿದಿದೆ, ನಾವು ಆತ್ಮರಾಗಿದ್ದೇನೆ. ನಾವು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ನಾವು ಶರೀರವನ್ನು ಇಲ್ಲಿಯೇ ಬಿಡಬೇಕಾಗಿದೆ. ನಿಮಗೆ ಪೂರ್ಣ ಜ್ಞಾನವಿದೆ ಅಂದಾಗ ನೀವಿಲ್ಲಿ ಕುಳಿತು ಏನು ಮಾಡುತ್ತೀರಿ? ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡುತ್ತೀರಿ. ಎಲ್ಲರೂ ನನ್ನ ಬಳಿ ಬರಬೇಕಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಅಂದಾಗ ಕಾಲರ ಕಾಲ ಆದರಲ್ಲವೇ? ಆ ಕಾಲ ಮೃತ್ಯುವಂತೂ ಒಬ್ಬರನ್ನು ತೆಗೆದುಕೊಂಡು ಹೋಗುತ್ತದೆ. ವಾಸ್ತವದಲ್ಲಿ ತೆಗೆದುಕೊಂಡು ಹೋಗಲು ಕಾಲ ಯಮಧರ್ಮರಾಜವೆನ್ನುವುದು ಯಾವುದೂ ಇಲ್ಲ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ತನ್ನ ಸಮಯವು ಬಂದಾಗ ಆತ್ಮವು ತಾನಾಗಿಯೇ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತದೆ. ಈ ತಂದೆಯಂತೂ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಈಗ ನಿಮ್ಮೆಲ್ಲರ ಬುದ್ಧಿಯೋಗವು ತಮ್ಮ ಮನೆಗೆ ಹಿಂತಿರುಗಿ ಹೋಗುವುದರಲ್ಲಿದೆ. ಶರೀರ ಬಿಡುವುದಕ್ಕೆ ಸಾಯುವುದೆಂದು ಹೇಳಲಾಗುತ್ತದೆ. ಶರೀರವು ಸಮಾಪ್ತಿಯಾಯಿತೆಂದರೆ ಆತ್ಮವು ಹೊರಟು ಹೋಯಿತು. ಬಾಬಾ ನಮ್ಮನ್ನು ಈ ಸೃಷ್ಟಿಯಿಂದ ದೂರ ಕರೆದುಕೊಂಡು ಹೋಗಿ ನಾವು ಇಲ್ಲಿ ಇರುವುದಕ್ಕಾಗುವುದಿಲ್ಲ ಎಂದೇ ತಂದೆಯನ್ನು ಕರೆಯುತ್ತಾರೆ. ನಾಟಕದ ಯೋಜನೆಯ ಅನುಸಾರ ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಬಾಬಾ ಇಲ್ಲಿ ಅಪಾರ ದುಃಖವಿದೆ, ನಾವಿಲ್ಲಿ ಇರಲು ಇಷ್ಟವಿಲ್ಲ ಹೇಳುತ್ತಾರೆ. ಇದು ಬಹಳ ಕೊಳಕು ಪ್ರಪಂಚವಾಗಿದೆ. ಎಲ್ಲರೂ ಅವಶ್ಯವಾಗಿ ಸಾಯಬೇಕಾಗಿದೆ. ಎಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ. ಈಗ ವಾಣಿಯಿಂದ ದೂರ ಹೋಗಬೇಕಾಗಿದೆ. ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಇವು ಕಲ್ಪದ ನಂತರವೂ ಇದೇ ರೀತಿ ಆಗುತ್ತದೆ. ಇದು ನಾಟಕದ ವಿಚಿತ್ರವಾದ ಮಾತಾಗಿದೆ. ಈ ಟೇಪ್ ರೆಕಾರ್ಡರ್, ಗಡಿಯಾರ ಯಾವುದೆಲ್ಲವನ್ನು ಈ ಸಮಯದಲ್ಲಿ ನೋಡುತ್ತೀರೋ ಕಲ್ಪದ ನಂತರವೂ ಇದೇ ರೀತಿ ಇರುತ್ತದೆ. ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ. ವಿಶ್ವದ ಹಿಸ್ಟ್ರಿ, ಜಿಯೋಗ್ರಫಿ, ರಿಪೀಟ್ ಎಂಬುದರ ಅರ್ಥವೇ ಇತಿಹಾಸ, ಭೂಗೋಳವು ಪ್ರತಿ ಕಲ್ಪದಲ್ಲಿ ಚಾಚೂ ತಪ್ಪದೆ ಪುನರಾವರ್ತನೆಯಾಗುವುದು ಎಂದಾಗಿದೆ. ಈಗ ನಿಮಗೆ ತಿಳಿದಿದೆ, ನಾವು ಪುನಃ ದೇವಿ ದೇವತೆಗಳಾಗುತ್ತಿದ್ದೇವೆ. ಅವರೇ ಮತ್ತೆ ಆಗುತ್ತಾರೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ತಿಳಿದುಕೊಂಡಿದ್ದೀರಿ, ಅವರು ಬೇಅದ್ದಿನ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಇಂತಹ ಮನುಷ್ಯರು ಯಾರೂ ಇರಲು ಸಾಧ್ಯವಿಲ್ಲ. ಇವರನ್ನು ನೀವು ಬಾಬಾ ಎಂದು ಹೇಳುತ್ತೀರಿ, ಪ್ರಜಾಪಿತ ಬ್ರಹ್ಮನೆಂದು ಹೇಳುತ್ತೀರಿ. ಇವರು ಬ್ರಹ್ಮ ಸಹ ಹೇಳುತ್ತಾರೆ, ಮಕ್ಕಳೇ, ನನ್ನಿಂದ ನಿಮಗೆ ಆಸ್ತಿಯು ಸಿಗುವುದಿಲ್ಲ. ಮಹಾತ್ಮ ಗಾಂಧೀಜಿಯೂ ಸಹ ಪ್ರಜಾಪಿತನಾಗಿರಲಿಲ್ಲ ಅಲ್ಲವೇ? ಈ ಮಾತುಗಳಲ್ಲಿ ನೀವು ತಬ್ಬಿಬ್ಬಾಗಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ತಿಳಿಸಿ, ನಾವು ಬ್ರಹ್ಮನನ್ನು ಭಗವಂತ ಅಥವಾ ದೇವತೆ ಎಂದು ಹೇಳುವುದಿಲ್ಲ. ಇವರು ಕೇವಲ ಮಾಧ್ಯಮವಾಗಿದ್ದಾರೆ. ತಂದೆಯೂ ತಿಳಿಸಿದ್ದಾರೆ, ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಇಡೀ ವಿಶ್ವವನ್ನು ಪಾವನ ಮಾಡುವುದಕ್ಕಾಗಿ ಕಲ್ಪವೃಕ್ಷದ ಚಿತ್ರದಲ್ಲಿಯೂ ತೋರಿಸಿ ಹೇಳಿ ನೋಡಿ. ಒಮ್ಮೆಲೆ ಬ್ರಹ್ಮರವರು ವೃಕ್ಷದ ತುದಿಯಲ್ಲಿ ನಿಂತಿದ್ದಾರೆ. ಈಗ ಎಲ್ಲರೂ ತಮೋಪ್ರಧಾನ ಜಡ್ಜಡೀಭೂತ ಸ್ಥಿತಿಯಲ್ಲಿದ್ದಾರೆ. ಇವರೂ ಸಹ ತಮೋಪ್ರಧಾನ. ಅದೇ ಮುಖ್ಯ ಲಕ್ಷಣಗಳಿವೆ. ಇವರಲ್ಲಿ ತಂದೆಯು ಪ್ರವೇಶ ಮಾಡಿ ಇವರ ಹೆಸರನ್ನು ಬ್ರಹ್ಮ ಎಂದು ಇಡುತ್ತಾರೆ. ಇಲ್ಲದಿದ್ದರೆ ಬ್ರಹ್ಮನೆಂಬ ಹೆಸರು ಎಲ್ಲಿಂದ ಬರುತ್ತದೆ? ಇವರು ಬ್ರಹ್ಮ ಪತಿತವಾಗಿದ್ದಾರೆ, ಅವರು ಕೃಷ್ಣ ಪಾವನನಾಗಿದ್ದಾರೆ. ಆ ಪಾವನ ಆತ್ಮವೇ 84 ಜನ್ಮಗಳನ್ನು ಪಡೆದು ಪತಿತ ಮನುಷ್ಯನಾಗುತ್ತಾರೆ. ಇವರು ಮನುಷ್ಯನಿಂದ ದೇವತೆಯಾಗುವವರಿದ್ದಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಇದೆಲ್ಲವೂ ತಿಳಿದುಕೊಳ್ಳುವ ಬಹಳ ವಿಚಿತ್ರವಾದ ಮಾತುಗಳಾಗಿವೆ. ಈ ಬ್ರಹ್ಮರವರು ಸೆಕೆಂಡಿನಲ್ಲಿ ಅಂತಹ ದೇವತೆಯಾಗುತ್ತಾರೆ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಈ ರೀತಿಯಾಗುತ್ತಾರೆ. ಇವರಲ್ಲಿ ತಂದೆಯು ಪ್ರವೇಶ ಮಾಡಿ ಓದಿಸುತ್ತಾರೆ. ನೀವು ಸಹ ಓದುತ್ತೀರಿ. ಇವರದ್ದು ಮನೆತನವೂ ಇದೇ
ಇದೆಯಲ್ಲವೇ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣರ ಮಂದಿರವೂ ಇದೆ. ಆದರೆ ರಾಜಕುಮಾರ ರಾಜಕುಮಾರಿಯಾಗಿದ್ದಂತಹ ರಾಧೆ ಕೃಷ್ಣರ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ. ಇವರು ಭಿಕಾರಿಯಿಂದ ರಾಜಕುಮಾರನಾಗುತ್ತಾರೆ, ಮತ್ತೆ ರಾಜಕುಮಾರನಿಂದ ಭಿಕಾರಿಯಾಗುತ್ತಾರೆ. ಎಷ್ಟು ಸಹಜ ಮಾತಾಗಿದೆ. 84 ಜನ್ಮಗಳ ಚರಿತ್ರೆಯೂ ಇವೆರಡು ಚಿತ್ರಗಳಲ್ಲಿವೆ. ಇವರೇ ಬ್ರಹ್ಮ ಸರಸ್ವತಿ ಆ ರೀತಿಯಾಗುತ್ತಾರೆ. ದಂಪತಿಗಳಾಗಿದ್ದಾರೆ. ಆದ್ದರಿಂದ 4 ಭುಜಗಳನ್ನು ತೋರಿಸುತ್ತಾರೆ. ಪ್ರವೃತ್ತಿ ಮಾರ್ಗವಾಗಿದೆಯಲ್ಲವೇ, ಒಬ್ಬ ಸದ್ಗುರುವೇ ನಿಮ್ಮನ್ನು ದೂರ ಕರೆದುಕೊಂಡು ಹೋಗುತ್ತಾರೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಮತ್ತೆ ದೈವಿ ಗುಣಗಳೂ ಬೇಕು. ಸ್ತ್ರೀನ ಕುರಿತು ಪತಿಯನ್ನು, ಪತಿಯು ಕುರಿತು ಸ್ತ್ರೀಯನ್ನು ಕೇಳಿದಾಗ ಇವರಲ್ಲಿ ಇಂತಿಂತಹ ನಿರ್ಬಲತೆಗಳಿವೆ ಎಂದು ತಕ್ಷಣ ತಿಳಿಸಿಬಿಡುತ್ತಾರೆ. ಈ ಮಾತಿನಲ್ಲಿ ಇವರು ತೊಂದರೆ ಕೊಡುತ್ತಾರೆ, ಇಲ್ಲವೇ ನಾವಿಬ್ಬರು ಸರಿಯಾಗಿ ನಡೆಯುತ್ತಿದ್ದೇವೆ, ಯಾರು ಯಾರಿಗೆ ತೊಂದರೆ ಕೊಡುವುದಿಲ್ಲ, ಇಬ್ಬರು ಪರಸ್ಪರ ಸಹಯೋಗಿಗಳಾಗಿ ನಡೆಯುತ್ತೇವೆಂದು ಹೇಳುತ್ತಾರೆ. ಕೆಲವರಂತೂ ಒಬ್ಬರು ಇನ್ನೊಬ್ಬರನ್ನು ಬೀಳಿಸುವ ಪ್ರಯತ್ನ ಪಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇದರಲ್ಲಿ ಸ್ವಭಾವವನ್ನು ಚೆನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಅದೆಲ್ಲವೂ ಆಸುರಿ ಸ್ವಭಾವವಾಗಿರುತ್ತದೆ. ಇದೆಲ್ಲವನ್ನು ನೀವು ತಿಳಿದುಕೊಂಡಿದ್ದೀರಿ. ಆಸುರರು ಮತ್ತು ದೇವತೆಗಳ ಯುದ್ಧವು ನಡೆಯಲಿಲ್ಲ. ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದವರು ಪರಸ್ಪರ ಒಂದು ಕಡೆ ಸೇರಲು ಹೇಗೆ ಸಾಧ್ಯ? ತಂದೆಯು ತಿಳಿಸುತ್ತಾರೆ, ಕಳೆದು ಹೋದ ಮಾತುಗಳನ್ನು ಅವರು ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ. ಕಥೆಯೆಂದು ಹೆಸರಿಡುತ್ತಾರೆ. ಹಬ್ಬ ಹರಿದಿನಗಳೆಲ್ಲವೂ ಇಲ್ಲಿಯ ನೆನಪಾರ್ಥವಾಗಿದೆ. ದ್ವಾಪರದಿಂದ ಹಿಡಿದು ಇದೆಲ್ಲವನ್ನು ಆಚರಣೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಆಚರಿಸುವುದಿಲ್ಲ. ಇವೆಲ್ಲವೂ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ. ದೇಹಾಭಿಮಾನದ ಕಾರಣ ಬಹಳಷ್ಟು ವಿಚಾರಗಳನ್ನು ಮರೆತು ಹೋಗುತ್ತಾರೆ. ಜ್ಞಾನವು ಬಹಳ ಸಹಜವಾಗಿದೆ. 7 ದಿನಗಳಲ್ಲಿ ಪೂರ್ಣ ಜ್ಞಾನವೂ ಧಾರಣೆಯಾಗಿ ಬಿಡುತ್ತದೆ ಅಲ್ಲವೇ? ನೀವು ನೆನಪಿನ ಯಾತ್ರೆಯಲ್ಲಿ ಗಮನವಿಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಪೂರ್ಣ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಇದರಲ್ಲಿ ತಬ್ಬಿಬ್ಬರಾಗಬಾರದು. ಈ ಪ್ರಪಂಚದಲ್ಲಿನ ಯಾವುದೇ ವಸ್ತುವನ್ನು ನೋಡುತ್ತಿದ್ದರೂ ಅದು ಬುದ್ಧಿಯಲ್ಲಿ ನೆನಪಿಗೆ ಬರಬಾರದು. ತಮ್ಮ ಆಸುರಿ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಪರಸ್ಪರ ಸಹಯೋಗಿಗಳಾಗಿ ನಡೆಯಬೇಕಾಗಿದೆ. ಯಾರಿಗೂ ತೊಂದರೆ ಕೊಡಬಾರದು. ವರದಾನ: ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡುವಂತಹ ಸರ್ವಸಿದ್ಧಿ ಸ್ವರೂಪ ಭವ. ಲೌಕಿಕದಲ್ಲಿ ಕೆಲವರಲ್ಲಿ ಕೆಲವು ಶಕ್ತಿಗಳಿರುತ್ತವೆ. ಇಲ್ಲ ಹಣದ್ದಿರಬಹುದು, ಇಲ್ಲ ಬುದ್ಧಿಯದಿರಬಹುದು, ಇಲ್ಲ ಸಂಬಂಧ ಸಂಪರ್ಕದಿರಬಹುದು. ಅಂದರೆ ಅವರಿಗೆ ನಿಶ್ಚಯವಿರುವುದು ಇದೇನು ದೊಡ್ಡ ವಿಷಯ ಎಂದು. ಅವರು ಶಕ್ತಿಯ ಆಧಾರದಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ನಿಮ್ಮ ಬಳಿಯಾದರೂ ಎಲ್ಲ ಶಕ್ತಿಗಳು ಇವೆ. ಅವಿನಾಶಿ ಧನದ ಶಕ್ತಿ ಸದಾ ಜೊತೆಯಲ್ಲಿರುವುದು. ಬುದ್ಧಿಯ ಶಕ್ತಿಯೂ ಸಹ ಇದೆ. ಪೊಸಿಷನ್ನ ಶಕ್ತಿಯೂ ಸಹ ಇದೆ. ಸರ್ವಶಕ್ತಿಗಳು ನಿಮ್ಮಲ್ಲಿ ಇವೆ. ಸರ್ವಶಕ್ತಿಗಳು ನಿಮ್ಮಲ್ಲಿವೆ. ಅವುಗಳನ್ನು ಕೇವಲ ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿದ್ದಲ್ಲಿ ಸಮಯದಲ್ಲಿ ವಿಧಿಯ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸಿದ್ಧಿ ಸ್ವರೂಪರಾಗಿ ಬಿಡುವಿರಿ. ಸ್ಲೋಗನ್: ಮನಸ್ಸನ್ನು ಪ್ರಭುವಿನ ಸಂಪತ್ತು ಎಂದು ತಿಳಿದು ಅದನ್ನು ಸದಾ ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸಿ. ಒಳ್ಳೆಯದು. ಓಂ ಶಾಂತಿ.